ಯಾರಪ್ಪ ನೀವೇನಾ? ಹೌದು ಸರ್. ಏನಾಯ್ತು? ಯಾಕೆ ಸೂಸೈಡ್ ಮಾಡ್ಕೊಂಡಿದ್ದಾಳೆ? ಗೊತ್ತಿಲ್ಲ ಸರ್. ರಾತ್ರಿ ಚೆನ್ನಾಗೇ ಇದ್ಲು, ಚೆನ್ನಾಗೇ ಫೋನಲ್ಲಿ ಮಾತಾಡಿದ್ಲು. ಆಮೇಲೆ ಏನಾಯ್ತೋ ಗೊತ್ತಿಲ್ಲ ಸರ್. ಅಲ್ಲ ರೀ, ಎಲ್ಲ ಚೆನ್ನಾಗಿದ್ಮೇಲೆ ಇವಳೆ ಕ್ರಸ್ ಆಯ್ತಾಳೆ. ಅಂದಾಗೆ ಹುಡುಗಿ ಹಸ್ಬೆಂಡ್ ಎಲ್ಲಿದ್ದಾರೆ? ಬೆಂಗಳೂರಿಗೆ ಹೋಗಿದ್ದಾರೆ ಸರ್. ವಿಷಯ ತಿಳಿಸಿದ್ದೀವಿ, ಬರ್ತಾರೆ ಸರ್. ಸರಿ, ಬಂದ್ ಕೂಡ್ಲೆ ಸ್ಟೇಷನ್ಗೆ ಬರಕ್ ಹೇಳಿ. ಆಯ್ತು, ಹೇಳ್ತೀವಿ ಸರ್. ರಾಮಪ್ಪ, ಬಾಡಿನ ಕೆಳಗಿಳಿಸಿ ಪೋಸ್ಟ್ ಮಾರ್ಟಮ್ ಕಳಿಸಿ. ಓ ಸರ್. ಸಮಾಧಾನ ಮಾಡ್ಕೊ. ಹುಡುಗಿ ಸೂಸೈಡ್ ನೋಟ್ ಬರ್ತಿದ್ದಾಳೆ, ಚೆಕ್ ಮಾಡಿ ನೋಡ್ರಿ. ಓಕೆ ಸರ್. ಹಾಗೇನೆ ಮೊಬೈಲ್ ಹ್ಯಾಂಡ್ ಓವರ್ ಮಾಡ್ಕೊಳ್ಳಿ. ಇನ್ನೇನಾದ್ರೂ ವಿಷಯ ಬೇಕಾದ್ರೆ ಇವ್ರು ಹೇಳ್ಕೆ ತಗೊಳ್ಳಿ. ಆಯ್ತು ಸರ್. ಒಂದು ಕೇಳ್ತೀನಿ, ಇಲ್ಲ ಅಂದೆ ಕೊಡ್ತೀಯಾ? ಟೇಕ್ ಇಟ್ ಈಸಿ ಸ್ನೇಹ. ಆಗಿದ್ದಾಗೋಯ್ತು, ಇನ್ಮೇಲೆ ಕರೆಕ್ಟ್ ಆಗಿರ್ತೀನಿ. ಬೇಕಾಗಿಲ್ಲ, ನೀನ್ ಇನ್ಮೇಲೆ ಹೇಗಾದ್ರೂ ಇರು, ನಾನ್ ಮಾತ್ರ ನಿನ್ ಜೊತೆ ಇರಲ್ಲ. ವಾಟ್ ವಾಟ್ ಯು ಮೀನ್? ನೋಡು, ನಾಳೆನೆ ಡಿವೋರ್ಸ್ ಅಪ್ಲೈ ಮಾಡ್ತೀನಿ. ಆರ್ ಯು ಮ್ಯಾಡ್? ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಯಾರಾದ್ರೂ ಡಿವೋರ್ಸ್ ಕೊಡ್ತಾರ? ಇಂಡಿಯಾ ಇನ್ನ ಅಮೆರಿಕ ಆಗಿಲ್ಲ. ಬಟ್ ಇಂಡಿಯನ್ ಗರ್ಲ್ಸ್ ಆರ್ ಅಪ್ಡೇಟೆಡ್. ನಿನ್ನಂತ ಸ್ಯಾಡಿಶ್ ಫ್ಲರ್ಟ್ ನ ಗಂಡ ಅಂತ ಪೂಜೆ ಮಾಡ್ಕೊಂಡು ಬದುಕೋ ಕಾಲ ಯಾವತ್ತೋ ಹೊರಟೋಯ್ತು. ನನ್ ಸಾವಸಕ್ ಬಂದ್ರೆ ಸರಿ ಇರಲ್ಲ. ಹೋಗ್ ಸಾಯಿ. ಅವನ ಜೊತೆ ಇರೋ ಅವಳು ಯಾರು? ಅವಳು ಅವನ ಹೆಂಡತಿ. 10 ರೂಪಾಯಿ. ತಗೊಳ್ಳಿ. ಹಾಯ್. ಹಾಯ್, ಐ ಆಮ್ ಸಂತೋಷ್. ಪ್ರೀತಿ. ಒಬ್ರೇ ಬಂದಿದ್ದೀರಾ? ನಾನು ಒಬ್ನೇ ಬಂದಿದ್ದೀನಿ. ಸೊ ನಿಮ್ಗೆ ಉಪೇಂದ್ರ ಸಿನಿಮಾ ಅಂದ್ರೆ ಇಷ್ಟನಾ? ಐ ಲವ್ ಉಪೇಂದ್ರ. ವಾವ್, ಐ ಲವ್ ರವೀನಾ ಟಂಡನ್. ಈ ಸಿನಿಮಾನ 10 ಸಲ ನೋಡಿದ್ದೀನಿ, ಓನ್ಲಿ ಬಿಕಾಸ್ ಆಫ್ ರವೀನಾ ಟಂಡನ್. ದಟ್ಸ್ ಗ್ರೇಟ್. ಐ ಆಮ್ ವಾಚಿಂಗ್ ಫಾರ್ ದ ಫಸ್ಟ್ ಟೈಮ್. ಓಹ್, ಆಲ್ರೈಟ್. ಎನಿವೇಸ್, ಕ್ಲೈಮ್ಯಾಕ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಐ ಟಾಕ್ ಟು ಯು ಲೇಟರ್. ಯಾ, ಶೋರ್. ಹಲೋ, ಎಲ್ಲಿದ್ಯಾ ಮಚ್ಚ? ಎಣ್ಣೆ ಹೊಡಿಯಕ್ಕೆ ಹೋಗೋಣ, ಬರ್ತೀಯಾ? ಹೇಳಿ ಕೇಳಿ ಮೊದಲೇ ಉಪೇಂದ್ರ ಫ್ಯಾನ್ ಇವಳು. ತಲೆಗೆ ಹುಳ ಬಿಟ್ಟರು ಬಿಡ್ತಾಳೆ, ಹುಷಾರಾಗಿರ್ಬೇಕು. ಹೇ, ಉಪ್ಪಿ ಫ್ಯಾನು. ಬನ್ನಿ, ನಾನು ಈ ಕಡೆನೇ ಹೋಗ್ತಾ ಇದ್ದೀನಿ. ಇಟ್ಸ್ ಓಕೆ, ಆಟೋನಲ್ಲಿ ಹೋಗ್ತೀನಿ. ಆಟೋ ಓಡಿಸೋನು ಸ್ಟ್ರೇಂಜರೇ ತಾನೆ? ಸೊ ಸಾರಿ, ಆಟೋ ಲೋಗರ್ನ ಕರ್ಕೊಂಬಂದು ಫುಲ್ ನೆನ್ಸ್ಬಿಟ್ಟೆ. ಹೇ, ಇಟ್ಸ್ ಓಕೆ. ನಡೀರಿ. ಓ, ಥ್ಯಾಂಕ್ ಯು. ಕಾಫಿ ಕುಡಿತೀರಲ್ಲ? ಕುಡಿಲಿಲ್ಲ ಅಂದ್ರೆ ಮಳೆಲ್ ನೆನಿಬೇಕಾಗತ್ತೆ. ಬೈಟು ಹೇಳ? ಫುಲ್ 2 ಕಾಫಿನೇ ಹೇಳಿ. ಯಾಕೆ, ಏನು ಶೇರ್ ಮಾಡೋ ಅಭ್ಯಾಸ ಇಲ್ವಾ? ಅಲ್ಲಿ ಬೋರ್ಡ್ ನೋಡಿ, ಬೈ 2 ಕಾಫಿ ಕೊಡಲ್ಲ ಅಂತ ಹಾಕಿದ್ದಾರೆ, ಅದಕ್ಕೆ ಹೇಳಿದೆ. ಆಲ್ರೈಟ್ ಸರ್, 2 ಕಾಫಿ ಕೊಡಿ ಪ್ಲೀಸ್. ಓಕೆ ಸರ್. ನೀವು ಒಬ್ಬರೇ ಬಂದಿದ್ದೀರಾ ಅಂದಮೇಲೆ ನೀವು ಸಿಂಗಲ್ ಅನ್ಸುತ್ತೆ? ನೋ, ಐ ಮೀನ್ ಅ ರಿಲೇಶನ್ಶಿಪ್. ಓ, ಮತ್ತೆ ನಿಮ್ಮ ಬಾಯ್ ಫ್ರೆಂಡ್ ಯಾಕೆ ಬರಲಿಲ್ಲ? ಅವನು 40 ಸಲ ನೋಡಿದ್ದಾನೆ. ನೀವು ಸಿಂಗಲ್ಲಾ? ಒಂಥರ ಸಿಂಗಲ್, ಒಂಥರ ಕಮಿಟೆಡ್. ಯಾಕೆ? ಅವಳಿಗೆ ರವೀನಾ ಟಂಡನ್ ಇಷ್ಟ ಅಲ್ವಾ? ಅವಳಿಗೆ ಸಿನಿಮಾ ನೋಡೋದಂದ್ರೆ ಇಷ್ಟ ಇಲ್ಲ. ಮತ್ತೆ ಎಂಟರ್ಟೈನ್ಮೆಂಟ್ಗೆ ಏನ್ ಮಾಡ್ತಾಳೆ? ನ್ಯೂಸ್ ಚಾನೆಲ್ ನೋಡ್ತಾಳೆ. ಬ್ರೇಕಿಂಗ್ ನ್ಯೂಸ್, ಕ್ರೈಮ್ ಸ್ಟೋರಿ ಅಂದ್ರೆ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ. ಸೀರಿಯಸ್ಲಿ? ನೀವೇನ್ ಮಾಡ್ಕೊಂಡಿದ್ದೀರಾ? ಐ ಆಮ್ ಆನ್ ಆಕ್ಟರ್. ಓ ರಿಯಲಿ? ಯಾವ ಮೂವಿ ಮಾಡಿದ್ದೀರಾ? ಐಮ್ ಸಾರಿ, ಈ ರೀತಿ ಕೇಳ್ತಿದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ಈ ನಡುವೆ ನ್ಯೂ ಕಮರ್ಸ್ ಮೂವೀಸ್ ಜಾಸ್ತಿ ಅಲ್ವಾ, ಯಾರ್ಯಾರು ಹೀರೋಗಳಂತಾನೆ ಗೊತ್ತಾಗಲ್ಲ. ಗ್ಯಾಪಲ್ ನಮ್ಮ ಪಕ್ಕದ ಮನೆ ಹುಡುಗನು ಹೀರೋ ಆಗ್ಬಿಟ್ಟಿದ್ದಾನೆ. ನೈಸ್ ಟಾಂಟ್. ನಾವಿನ್ನೂ ಆಗಿಲ್ಲ, ಸ್ಟಿಲ್ ಸ್ಟ್ರಗ್ಲಿಂಗ್. ಈಗಿನೂ ಒಂದು ಸಿನಿಮಾ ಆಡಿಷನ್ ಮಾಡ್ಬಿಟ್ಟು ಬಂದಿದ್ದೀನಿ. ನೋಡೋಣ, ಎಲ್ಲ ಫೈನಲೈಸ್ ಆಗೋ ಥರನೇ ಇದೆ. ಏನಾಗತ್ತೋ ನೋಡೋಣ. ಎನಿವೇಸ್, ಗುಡ್ ಲಕ್. ಥ್ಯಾಂಕ್ಸ್.
ಅಂದಂಗೆ ನೀವೇನ್ ಮಾಡ್ಕೊಂಡಿರೋದು? ಐ ಜಸ್ಟ್ ಫಿನಿಶ್ ಮೈ MBA. ಮುಂದೇನು ಅಂತ ಡಿಸೈಡ್ ಮಾಡಿಲ್ಲ. ಓಕೆ, ಗುಡ್ ಲಕ್ ವಿತ್ ದಟ್. ಥ್ಯಾಂಕ್ ಯು. ಮಳೆ ನಿಂತಿದೆ, ಹೊರಡೋಣವಾ? ಯಾ ಶೋ. ನೀನೆಂತ ಯೋಚನೆ ಮಾಡಬೇಡ ಆಯ್ತಾ ಮಗಳೇ. ನಾನು ಲಾಯರ್ ಹತ್ರ ಎಲ್ಲ ಮಾತಾಡಿದ್ದೇನೆ. ನೀನು ಸ್ವಲ್ಪ ದಿನ ಸುರೇಶ್ ಚಿಕ್ಕಪ್ಪನ ಮನೆಯಲ್ಲಿರು. ಬೇಕಾದಾಗ ಇಲ್ಲಿ ಬಂದು ಹೋಗಿ ಮಾಡ್ಬೋದು, ಆಯ್ತಾ? ಸರಿಯಪ್ಪ. ಮತ್ತೆ ಅವನಿಗೆ ಫೋನ್ ಮಾಡೋದಕ್ಕೆ ಹೋಗ್ಬೇಡ. ಅವನ ಫೋನ್ ಬಂದ್ರೆ ರಿಸೀವ್ ಕೂಡ ಮಾಡಬೇಡ. ಅವನಿಗೆ ನೀನು ಎಲ್ಲಿದ್ದು ಹೇಳಿ ಗೊತ್ತಾಗೋದು ಬೇಡ, ಆಯ್ತಾ? ಸರಿ. ಏನಿದು, ಫೋನೇ ರೀಚ್ ಆಗ್ತಿಲ್ಲ. ನೀನಾದ್ರೂ ಫೋನ್ ಪಿಕ್ ಮಾಡಪ್ಪ ತಂದೆ. ಇವನು ಎತ್ತಿಲ್ವಲ್ಲ. ಹಲೋ, ಎಲ್ಲಿದ್ದೀರಾ? ಇಲ್ಲೇ. ಇಲ್ಲ. ಓ ಮೈ ಗಾಡ್, ನೀವೇನಾ? ಯಾರು ಅಂತ ಅನ್ಕೊಂಡು ಸುಮ್ಮನೆ ಫೋನಲ್ಲಿ ಎಂಗೇಜ್ ಆಗೋಣ ಅಂತ ಕಾಲ್ ಮಾಡಿದೆ. ನೀವು ಸ್ಮೋಕ್ ಮಾಡ್ತೀರಾ? ಇಲ್ಲ, ಮೊದಲು ಮಾಡ್ತಿರ್ಲಿಲ್ಲ. ಬಟ್ ಒನ್ಸ್ ಕಮಿಟ್ ಆದ್ಮೇಲೆ ಸಿಗರೇಟ್ ಕಮಿಟ್ ಆಗ್ಬಿಟ್ಟೆ. ನಿಮ್ ಹುಡುಗಿ ಬೈ ಅಲ್ವಾ? ಅವಳು ಚೈನ್ ಸ್ಮೋಕರ್. ಓ, ವೆರಿ ಇಂಟ್ರೆಸ್ಟಿಂಗ್ ನಿಮ್ ಹುಡುಗಿ. ಹೌದು, ನೀವು ನನ್ಗೆ ಯಾಕೆ ಕಾಲ್ ಮಾಡಿದ್ರಿ? ನಿಮ್ ಹುಡುಗಂಗೆ ಕಾಲ್ ಮಾಡ್ಬೋದಿತ್ತಲ್ಲ. ಹೌದಲ್ವಾ? ನಿಮ್ಗೆ ಯಾಕೆ ಕಾಲ್ ಮಾಡಿದೆ? ಯಾಕಂದ್ರೆ ನಿಮ್ಗೆ ಯಾರು ಬಾಯ್ ಫ್ರೆಂಡ್ ಇಲ್ಲ, ಅದಕ್ಕೆ. ನಿಮ್ಗೆ ಹೇಗೆ ಗೊತ್ತಾಯ್ತು? ಯೂಶಲಿ ಹುಡುಗಿರು ಐ ಆಮ್ ಕಮಿಟೆಡ್, ಐ ಆಮ್ ಇನ್ ಎ ರಿಲೇಶನ್ಶಿಪ್ ಅಂತ ಹೇಳ್ಕೊಳ್ಳೋದು ತುಂಬಾ ಕಾಮನ್. ಹುಡುಗರಿಂದ ಎಸ್ಕೇಪ್ ಆಗೋದಕ್ಕೆ ಇನ್ಸ್ಟೆಂಟ್ ಆಗಿ ಈ ತರ ಒಂದು ಸುಳ್ಳು ಹೇಳ್ಬಿಡ್ತೀರಾ. ಹುಡುಗಿರ್ ಸೈಕಾಲಜಿನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಆಫ್ ಕೋರ್ಸ್, ನಿಮ್ಗೊಂದು ಸೆಕ್ಯೂರ್ಡ್ ಫೀಲ್ ಆಗ್ಲಿ ಅಂತಾನೆ ನಾನು ಒಂದು ಸುಳ್ಳು ಹೇಳಿದೆ. ವಾಟ್? ಅಂದ್ರೆ ನಿಮ್ಗೆ ಗರ್ಲ್ ಫ್ರೆಂಡ್ ಇಲ್ವಾ? ಇಲ್ಲ. ಮತ್ತೆ ಅದು ಚೈನ್ ಸ್ಮೋಕರ್, ನ್ಯೂಸ್ ಚಾನೆಲ್ ಅದೆಲ್ಲ ಸುಳ್ಳ? ಹೌದು. ಸೋ ಫನಿ. ನೀವು ಆಕ್ಟರ್ ಅಲ್ಲ, ರೈಟರ್ ಆಗ್ಬೇಕಿತ್ತು. ನಿಮ್ ಹುಡುಗಿ ಬರೀ ಬ್ರೇಕಿಂಗ್ ನ್ಯೂಸ್ ಏನಾ ನೋಡೋದು? ಇಟ್ಸ್ ಓಕೆ ಸ್ನೇಹ, ಅಷ್ಟೊಂದು ಡಿಸಪಾಯಿಂಟ್ ಆಗಕ್ಕೆ ಹೋಗ್ಬೇಡ. ನಾನು ಮೊದಲೇ ಹೇಳ್ದೆ ಅವ್ನು ಸರಿ ಇಲ್ಲ ಅಂತ. ಆದ್ರೂ ನೀನೇ ಅವನ್ನ ಮದ್ವೆ ಆದೆ. ಸರಿ ಬಿಡು, ಆಗಿದ್ದಾಗೋಯ್ತು. ಆಗೋದೆಲ್ಲ ಒಳ್ಳೇದಕ್ಕೆ. ನೀನು ಊರಿಗೆ ಹೋದ್ಮೇಲೆ ನಂಗೆ ಫೋನ್ ಮಾಡು, ಆಯ್ತಾ? ಸರಿ, ಹುಷಾರಾಗಿ ರೀಚ್ ಆಗು. ಹೌದು, ನಾವಿಬ್ರು ಯಾಕೆ ಲವರ್ಸ್ ಆಗ್ಬಾರ್ದು? ವಾಟ್ ಡು ಯು ಮೀನ್? ನಿಮ್ ಹುಡುಗರಿಗೆ ಒಂದ್ ಹುಡುಗಿ ಒಂಟಿಯಾಗಿ ಸಿಕ್ಕಿದ್ರೆ ಹೆಂಗೆಂಗೋ ಆಗುತ್ತಲ್ವಾ? ಏ, ಹಂಗಂತೇನಿಲ್ಲ. ಸುಮ್ಮನೆ ಹಂಗೆ ಟೈಮ್ ಪಾಸ್ಗೆ ಲವರ್ಸ್ ತರ ಆಕ್ಟ್ ಮಾಡೋಣ ಅಂತಂದೆ ಅಷ್ಟೇ. ಓಕೆ, ಬಟ್ ನಾಟ್ ಫಿಸಿಕಲ್ ಲವರ್ಸ್. ನನ್ ಕೈ ಕೂಡ ಮುಟ್ಬಾರ್ದು. ನಾಟ್ ಇವನ್ ಅ ಸಿಂಗಲ್ ಟಚ್. ಹಲೋ, ನಮಗೂ ಏನ್ ಮುಟ್ಟೋ ಶೋಕಿ ಏನಿಲ್ಲ. ಹಂಗ್ ಮುಟ್ಬೇಕು ಅಂತಿದ್ರೆ ಬೇಜಾನ್ ಮಾಡ್ಬಿಡ್ತಿದ್ವಿ. ಸಿ, ಇದೇ ನನ್ಗಿಷ್ಟ ಆಗಲ್ಲ. ಬೇಜಾನ್ ಮಾಡ್ಬಿಡ್ತಿದ್ವಿ ಅಂದ್ರೆ ಏನರ್ಥ? ಹುಡುಗಿರು ಯಾವಾಗ್ಲೂ ರೆಡಿ ಇರ್ತಾರೆ ಅಂತನಾ? ಹಾಗಲ್ಲ, ನಮಗೂ ತುಂಬಾ ಆಫರ್ಸ್ ಇತ್ತು ಅಂತ ಅಂದೆ ಅಷ್ಟೇ. ಮತ್ಯಾಕ್ ಮಾಡ್ಲಿಲ್ಲ? ಐ ಹೋಪ್ ಯು ನಾಟ್ ಗೇ. ಹಿಂಗಂದ್ರೆ ಹಂಗಂತೀರಾ, ಹಂಗಂದ್ರೆ ಹಿಂಗಂತೀರಾ. ನೀವು ಹುಡುಗಿರಿ ಇದಿರಲ್ಲ, ಸಖತ್ ಕಿಲಾಡಿಗಳು. ಹುಡುಗಿರು ಎಷ್ಟೇ ಕಿಲಾಡಿಗಳಿದ್ರು ನೀವ್ ಹುಡುಗರು ಚಾಲಾಕಿಗಳು. ಗ್ಯಾಪಲ್ಲಿ ಬೀಳಿಸ್ಕೊಂಡ್ಬಿಡ್ತೀರಾ. ನಾನೇನಂತ ದೊಡ್ಡ ಫ್ಲರ್ಟ್ ಏನಲ್ಲ. ಒಂಟಿಯಾಗಿ ಮೂವಿ ನೋಡ್ತಿರೋ ಹುಡುಗಿನ ಹಿಲ್ ಸ್ಟೇಷನ್ ಟಾಪ್ ಹತ್ಸಿದ್ಯಾ? ನಿನ್ನ ಇನ್ನೇನಂತ ಕರೆಯೋದು? ನೀನ್ ಹಿಂಗೆ ಮಾತಾಡ್ತಾ ಇದ್ರೆ ನಾಳೆ ನೀನ್ ಮೀಟ್ ಮಾಡೋದಕ್ಕೆ ಬರಲ್ಲ. ಏ ಕಮಾನ್, ನೀನೇ ತಾನೇ ಹೇಳ್ದೆ ಲವರ್ಸ್ ತರ ಆಕ್ಟ್ ಮಾಡೋಣ ಅಂತ. ಅದಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಹೇಳ್ಬಿಟ್ ಮಾಡ್ಬೇಕು ತಾನೆ. ಎಲ್ಲರೂ ಹೇಳ್ಬಿಟ್ ಮಾಡಕ್ ಆಗಲ್ಲ ಸಂತೋಷ್. ಲವರ್ಸ್ ಹಾಗೆ ತಾನೆ, ಸಡನ್ ಆಗಿ ಜಗಳ ಮಾಡ್ತಾರೆ, ಸಡನ್ ಆಗಿ ಲವ್ ಮಾಡ್ತಾರೆ, ಸಡನ್ ಆಗಿ ಅನುಮಾನನೂ ಪಡ್ತಾರೆ. ಎಕ್ಸಾಕ್ಟ್ಲಿ.
ಓಹೋ ಒಂದು ಎಕ್ಸ್ಪೀರಿಯನ್ಸ್ ಇರೋ ತರ ಇದೆ. ಲೈಫಲ್ಲಿ ಎಲ್ಲಾನು ಎಕ್ಸ್ಪೀರಿಯನ್ಸ್ ಮಾಡೇ ತಿಳ್ಕೊಬೇಕಂತ ಏನಿಲ್ಲ, ಅಬ್ಸರ್ವ್ ಮಾಡಿನೂ ತಿಳ್ಕೊಬೋದು. ಇನ್ನು ಏನೇನು ಅಬ್ಸರ್ವ್ ಮಾಡಿದಿರಾ ಮೇಡಮ್ ಲವರ್ಸ್ ಬಗ್ಗೆ? ಆಲ್ಮೋಸ್ಟ್ ಆಲ್ ಲವರ್ಸ್ ಆರ್ ಪೊಸೆಸಿವ್. ಅವ್ರಿಬ್ರ ಮಧ್ಯೆ ಯಾರು ಬಂದ್ರೂ ಅವ್ರಿಗೆ ಇಷ್ಟ ಆಗಲ್ಲ. ಸರಿ. ಫ್ರೆಂಡ್ಸೇ ಇರ್ಬೋದು, ತಾಯಿನೇ ಆಗಿರ್ಬೋದು. ಲವರ್ಸ್ ಮಧ್ಯೆ ತಾಯಿ ಹೇಗೆ ಬರ್ತಾರೆ? ಲವರ್ಸ್ ಮಧ್ಯೆ ಹೇಗೆ ಪೊಸೆಸಿವ್ನೆಸ್ ಇರುತ್ತೋ ಹಾಗೆ ತಾಯಿ ಮಗನ್ ಮಧ್ಯೆನೂ ಪೊಸೆಸಿವ್ನೆಸ್ ಇರುತ್ತೆ. ಎಸ್ಪೆಷಲಿ ತಾಯಿಗೆ ತನ್ನ ಮಗನ್ ಮೇಲೆ ಸ್ವಲ್ಪ ಜಾಸ್ತಿನೇ ಪೊಸೆಸಿವ್ನೆಸ್ ಇರುತ್ತೆ. ಬಂದೋಳು ತನ್ನ ಮಗನ ಎಲ್ಲಿ ಕಿತ್ಕೊಂಡ್ಬಿಡ್ತಾಳೆ ಅನ್ನೋ ಇನ್ಸೆಕ್ಯೂರಿಟಿನೂ ಇರುತ್ತೆ. ಅದು ನಿಮ್ಮಮ್ಮನ್ಗೂ ಇರ್ಬೋದು. ಸರಿ ನಡಿ ಹೋಗೋಣ. ಎಲ್ಲಿಗೆ? ಸರ್ಪ್ರೈಸ್, ಕಮ್ ಆನ್.